ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾನು ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ. ಒಂದು ಜುಮ್ಕಾ ಡಿಸೈನ್ ಎಂಬ್ರಾಯ್ಡ್ರನ್ನ ನಾನು ಮಾಡ್ಲಿಕ್ಕತ್ತೀನಿ. ಈಗ ಕೊಳ್ಳು ಹಾಕಿ ಮುಗಿಸಿದ್ದೀನಿ, ತೋಳೊಂದು ಹಾಕಿ ಮುಗಿಸ್ಬೇಕಾಗಿತ್ತು. ಈಗ ಭಾರಿ ಸೂಪರಾಗಿ ಬರ್ತಕ್ಕಂಥ ಡಿಸೈನ್ ಆಗಿತ್ತು. ಇದು ಎಲ್ಲ ಉತ್ತಮ ರೀತಿಯಲ್ಲಿ ಕೂಡ ನಾನು ಏನು ಮಾಡಕತ್ತೀನಪ್ಪ ಅಂತಂದ್ರೆ ಎಂಬ್ರಾಯ್ಡ್ರಿ ಮಾಡ್ಲಿಕ್ಕತ್ತೀನಿ. ಅಕ್ಕಿ ಹಾಲು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಒಂದು ಕ್ವಾರ್ಟರ್ಸ್ನಲ್ಲಿ ನಾನು ಏನು ಮಾಡೀನಪ್ಪ ಅಂತಂದ್ರೆ ಈ ಮಷಿನ್ಗಳಲ್ಲಿ ಇಟ್ಟು ಹೊಲಿಲಿಕ್ಕತ್ತೀನಿ. ಅದಕ್ಕೆ ಯಾರಾದರೂ ಹಾಕಿಸ್ಕೊಳ್ತಕ್ಕಂಥವ್ರು ಇದ್ದರು ಅಂತಂದ್ರೆ ಈ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಹಿಂದ್ಗಡೆ ಬಂದರು ಅಂತಂದ್ರೆ ನಮ್ಮ ಮನೆ ಇಲ್ಲೇ ಇದೆ ವಸತಿ ಶಾಲೆ ಒಳಗೆ. ಅದಕ್ಕೆ ನಾನು ಅಲ್ಲಿ ಎಲ್ಲ ಮದುವೆ ಬ್ಲೌಸು ಎಲ್ಲ ಡಿಸೈನ್ಸ್ಗಳನ್ನು ಕೂಡ ನಾನು ಏನು ಮಾಡ್ಲಿಕ್ಕತ್ತೀನಪ್ಪ ಅಂತಂದ್ರೆ ಹಾಕ್ಕೊಡ್ಲಿಕ್ಕತ್ತೀನಿ. ಈ ವಿಡಿಯೋವನ್ನು ನೋಡಿದಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ನೋಡಿರಿ ಅಂತ ಹೇಳ್ತಾ ಇದ್ದೀನಿ. ಈ ಸುಲಭವಾಗಿ ಬರ್ತಕ್ಕಂಥ ಒಂದು ಡಿಸೈನ್ ಆಗಿತ್ತು ಇದು. ಆದ್ರೆ ಮೊದಲು ಕಲಿಬೇಕಾತಂದ್ರೆ ಸ್ವಲ್ಪ ಭಾಳ ಕಷ್ಟಪಡ್ಬೇಕಾಗ್ತೈತಿ. ಮಷಿನ್ನ ಹಿಡಿಸ್ಬೇಕಾಗುತ್ತೆ. ಮಷಿನ್ ನಮಗೆ ತುಳಿಲಿಕ್ಕೆ ಬಂತು ಅಂತಂದ್ರೆ ಇದು ಸರಳ ಆಗ್ತೈತಿ ಮುಂದೆ. ಮಷಿನ್ ತಂದು ಕೂಡಲೇ ನಾನು ಬಹಳಷ್ಟು ಚಿಂತೆ ಮಾಡಿದೆ, ಯಾಕಂದ್ರೆ ನಾನು ತಂದಿದ್ದೇನೋ ಅಂತೇಳಿ. ಆದರೆ ಈಗ ಏನು ಮಾಡ್ಲಿಕ್ಕತ್ತೀನಪ್ಪ ಅಂತಂದ್ರೆ ಎಲ್ಲ ಬ್ಲೌಸ್ಗಳನ್ನು ಸರಳವಾಗಿ ಡಿಸೈನ್ ಮಾಡಿ ಕೊಡ್ಲಿಕ್ಕತ್ತೀನಿ ನಾನೇ. ಮತ್ತು ಮದುವೆ ಬ್ಲೌಸ್ಗಳನ್ನು ಸಹ ನಾನು ಏನು ಮಾಡ್ಲಿಕ್ಕತ್ತೀನಪ್ಪ ಅಂತಂದ್ರೆ ಡಿಸೈನ್ ಮಾಡಿ ಕೊಡ್ಲಿಕ್ಕತ್ತೀನಿ. ಹಾಗೆ ಇದೊಂದು ಜುಮ್ಕಾ ಡಿಸೈನ್ ಇಲ್ಲಿದೆ ನೋಡ್ರಿ. ಈ ರೀತಿ ಕೊರಳಿಗೆ ಹಾಕಿರ್ತಕ್ಕಂಥ ಒಂದು ಡಿಸೈನ್ ಇದು. ಇಷ್ಟು ಹಿಂಭಾಗದ ಕೊರಳಿಗೆ ಹಾಕಿರ್ತಕ್ಕಂಥ ಡಿಸೈನು. ಈಗ ತೋಳಿಗೆ ಏನು ಮಾಡ್ಲಿಕ್ಕತ್ತೀನಪ್ಪ ಅಂತಂದ್ರೆ ಇದೇ ಡಿಸೈನನ್ನು ಹಾಕ್ಲಿಕ್ಕತ್ತೀನಿ. ಸೂಪರಾಗಿ ಬಂದಿರ್ತೈತಿ ಡಿಸೈನು. ನೋಡಲಿಕ್ಕೆ ತುಂಬ ಬಹಳಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಹಾಕ್ಲಿಕ್ಕೂ ಕೂಡ ಏನಾಗೈತಪ್ಪ ಅಂತಂದ್ರೆ ನನಗೆ ತುಂಬ ಸರಳವಾಗೈತಿ.
ಇಷ್ಟು ಈ ಸಿಲ್ವರ್ ಕಲರ್ ಜರಿ ಥ್ರೆಡ್ಲೇ ಹಾಕಿದ್ದೀನಿ, ಕಾಪರ್ ಕಲರ್ ಜರಿ ಥ್ರೆಡ್ಲೇ ಹಾಕಿದ್ದೀನಿ, ಮತ್ತು ಈ ಯೆಲ್ಲೋ ಕಲರ್ ಥ್ರೆಡ್ಡಲ್ಲೇ ಹಾಕಿದ್ದೀನಿ. ಈಗೆಲ್ಲ ಬಂದಿರತಕ್ಕಂಥದ್ದನ್ನು ಇಷ್ಟು ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ರೆ ಕ್ಲೀನಾಗಿ ನೀಟಾಗಿ ಕಾಣ್ತೈತಿ. ಡಿಸೈನ್ಸ್ ಎಲ್ಲ ಭಾರಿ ಚಂದ ಕಾಣ್ತೈತಿ. ಅದಕ್ಕೆ ಹಾಕಿಸ್ಕೊಳ್ತಕ್ಕಂಥವ್ರು ಇದ್ರು ಅಂತಂದ್ರೆ ಇಲ್ಲೇ ಅಕ್ಕಿ ಹಾಲೂರಿನಲ್ಲಿ ಹಾಕ್ತಾಯಿದ್ದೀನಿ ಮಿಷಿನಲ್ಲೇ. ಒಂದು ಕಂಪ್ಯೂಟ್ರ್ ಮಷನ್ನು ಕೂಡ ನಾನು ಏನು ಮಾಡ್ಬೇಕಂತ ಮಾಡೀನಿ, ಈಗ ತೊಗೋಬೇಕಂತ ಮಾಡೀನಿ. ಕಂಪ್ಯೂಟ್ರ್ ಎಂಬ್ರಾಯ್ಡ್ರಿ ತೊಗೊಂಡು ಅಂತಂದ್ರೆ ಅದನ್ನು ಈ ಅಕ್ಕಿ ಹಾಲೂರು ಒಂದು ಅಂಗಡಿಯನ್ನು ಹಾಕಿ, ಹೊರಗಡೆನ ಅಂಗಡಿ ಹಾಕಿ ಬಟ್ಟೆಯನ್ನು ಹೊಲಿಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಈ ಒಂದು ಮಷಿನೆಲ್ಲ ಅಲ್ಲೇ ಇಟ್ಟು ಒಂದು ಬೋಟಿಕ್ಕನ್ನು ತೆಗಿಬೇಕಂತ ಮಾಡೀನಿ. ಈ ರೀತಿ ಕಾಣ್ತಾ ಇದೆ. ಈಗ ಅಲ್ಯೂಮಿನಿಯಂ ಸಿಲ್ವರ್ ಕಲರ್ ಮುಗೀತೀಗ ಯೆಲ್ಲೋ ಕಲರ್ ಥ್ರೆಡ್ಡನ್ನು ಹಾಕ್ತಾ ಇದ್ದೀನಿ. ಈಗ ಈ ಒಂದು ಇದರೊಳಗೆ ನಾನು ಕಪ್ನಲ್ಲಿ ಇಟ್ಟು ಈ ಕಿಟಕಿಯಲ್ಲಿ ಹಾಸಿ ನಾನು ತೊಗೊಂಡಾಗ ನನಗೆ ಏನಾಯ್ತಪ್ಪ ಅಂತಂದ್ರೆ ನೀಟಾಗಿ ಬಂತು. ದಾರವನ್ನು ಹಾಸೋದು ನೋಡ್ರಿ, ಈ ರೀತಿಯಾಗಿ ತಂದಿನಿ ನಾನು ದಾರನೀಗ. ಅಂದ್ರೆ ಎಲ್ಲಿ ದಾರ ಕಟ್ ಆಗೋದಿಲ್ಲ. ಡಿಸೈನ್ಸು ಕೂಡ ಏನಾಗತ್ತಪ್ಪ ಅಂತಂದ್ರೆ ನೀಟಾಗಿ ಬರಾಕತ್ತೈತಿ. ದಾರನೂ ಕೂಡ ಹರಿಯೋದೇ ಇಲ್ಲ ಒಟ್ಟ, ಹಂಗಾಗೈತಿ. ಮೊದಲಿಗೆ ತಂದು ಕೂಡಲೇ ನನಗೆ ಏನಾಗ್ತಿತ್ತು ಅಂದ್ರೆ ಇದ್ರದ್ದು ಏನೋ ಮಷಿನಿನ ಒಂದು ಇದು ಗೊತ್ತಾಗ್ತಿದ್ದಿಲ್ಲ, ದಾರ ಕಟ್ಟಾಗಿಬಿಡೋದು. ಸ್ವಲ್ಪ ಇಟ್ಟು ಹೊಲಿಯೋದ್ರಾಗ ದಾರ ಕಟ್ಟಾಗ್ಬಿಡ್ತಿತ್ತು. ಈಗ ಅದು ಯಾವ ತೊಂದರೆನೂ ಇಲ್ಲ ನನಗೆ. ಮಷಿನ್ನು ಕೂಡ ಒಳ್ಳೆಯ ಲುಕ್ ಹೊಲಿಗೆಯನ್ನು ಕೂಡ ನನಗೆ ಕೊಡ್ತೈತಿ. ಅದು ಅಗ್ರಿ ಬೇಜಾರನೂ ಆಗೋದಿಲ್ಲ, ಖುಷಿ ಬರ್ತೈತಿ. ಇನ್ನೂ ಹೊಲಿಲಿಕ್ಕೆ, ಇನ್ನೂ ಹೊಲಿಬೇಕು ನಾನು ಅನ್ನುವಂಥ ಒಂದು ಇದು ಆಕತಿ. ಅದಕ್ಕೆ ಈ ಎಂಬ್ರಾಯ್ಡ್ರಿ ವರ್ಕನ್ನು ಕಲಿತ್ರಿ ಅಂತಂದ್ರೆ ಕೊನೆಗೆ ಹೊಲಿಲಿಕ್ಕೆ ಬರಲಿಲ್ಲ ಅಂತಂದ್ರೂ ಕೂಡ ಈ ಎಂಬ್ರಾಯ್ಡ್ರಿ ಮಾಡಿ ಏನು ಮಾಡ್ಬೋದಪ್ಪ ಅಂತಂದ್ರೆ ತಮ್ಮ ಜೀವನವನ್ನು ನಡೆಸ್ಬೋದು. ಅದಕ್ಕೆ ಇದು ಒಳ್ಳೆ ಉತ್ತಮವಾಗೈತಿ. ನನಗಂತೂ ಮೊದಲು ಟೇಲರಿಂಗ್ನೊಳಗೆ ಭಾಳ ಆಸಕ್ತಿ ಇತ್ತು. ಹೆಚ್ಚಿನ ಒಂದು ಆಸಕ್ತಿ ಟೇಲರಿಂಗ್ನೊಳಗೆ ಇತ್ತು ನನಗೆ. ಹಾಗಾಗಿ ಈ ಟೇಲರಿಂಗ್ನೊಳಗೆ ನನಗೆ ಯಾವುದೂ ನನಗೆ ಕಠಿಣ ಅಂತ ಅನಿಸೋದೇ ಇಲ್ಲ. ಆಮೇಲೆ ಡಿಸೈನ್ಗಳನ್ನು ಕೂಡ ನಾನೇ ಏನು ಮಾಡ್ತೀನಪ್ಪ ಅಂತಂದ್ರೆ ಕೈಲೇ ತೀಡ್ಬಿಡ್ತೀನಿ. ಅವನು ಕೈಲೇ ತೆಗಿಲಿಕ್ಕೂ ಕೂಡ ನನಗೆ ಬರ್ತೈತಿ. ಡ್ರಾಯಿಂಗ್ ಬರ್ತಿತ್ತು ಅಂದ್ರೆ ಭಾಳ ಒಳ್ಳೆ ಚಲೋ ಆಗ್ತೈತಿ. ಡ್ರಾಯಿಂಗ್ ಬರಲಿಲ್ಲ ಅಂತಂದ್ರೆ ಸ್ವಲ್ಪ ಏನಾಗುತ್ತಪ್ಪ ಅಂತಂದ್ರೆ ತೊಂದರೆ ಅನ್ನಿಸ್ತೈತಿ. ಯಾಕಂದ್ರೆ ಈ ಎಲ್ಲ ಡಿಸೈನ್ಸ್ಗಳನ್ನು ನೀಟಾಗಿ ತೀಡ್ಕೊಂಡು ಡಿಸೈನ್ಸ್ಗಳನ್ನು ಮಾಡ್ಬೇಕಾಗತ್ತೆ. ಎಲ್ಲದು ಕಾರ್ಬನ್ ವರ್ಕ ಬರೋಂಗಿಲ್ಲ. ಕೈಲಿನ ಕೆಲವೊಂದು ಏನು ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ ತೀಡ್ಕೋಬೇಕಾಗ್ತೈತಿ. ಯಾಕಂತಂದ್ರೆ ಈ ಬ್ಲೌಸಿಗೆ ತಕ್ಕಂಗೆ ಪೂರ್ಣ ಆದಮೇಲೆ ಬಹಳಷ್ಟು ಚಂದ ಕಾಣ್ತೈತಿ ಇದು ಡಿಸೈನ್. ಈ ಅರ್ಧ ಆದಾಗ ಇನ್ನೂ ನೋಡ್ಲಿಕ್ಕೆ ಎಷ್ಟು ಚಂದ ಕಾಣಂಗಿಲ್ಲ ಇದು.
ಎಲ್ಲರೂ ಪ್ರಯತ್ನ ಮಾಡಿದ್ರಿ ಅಂತಂದ್ರೆ ಇದೇನು ಕಠಿಣ ಏನಲ್ಲ. ಕಲಿಬೇಕು ಅನ್ನೋ ಆಸೆ ಇದ್ದವರು, ಕಲಿಬೇಕು ಅಂತಕ್ಕಂಥ ಆಸೆ ಇದ್ದವರು ಕಲಿಬೋದು. ಇದ್ರಾಗೇನು ಭಾಳಷ್ಟು ತೊಂದರೆ ಏನಿಲ್ಲ. ಇದ್ರದ್ದು ಎಲ್ಲ ಮಾಹಿತಿಗಳು ಸಿಕ್ಬಿಡ್ತೀವಿ ಅಂತಂದ್ರೆ ಮನೆಯವರಿಗೆ ತೊಂದರೆ ಏನಾಗೋದಿಲ್ಲ. ಇದು ಆದ್ರೆ ಮೊದಲು ಕಲಿಬೇಕಾತಂದ್ರೆ ಇದನ್ನು ಯಾಕೆ ತೊಗೊಂಡಿವೋ, ನಮ್ಗೆ ಬ್ಯಾಡಿದು ಅನ್ನುವಂಥ ಒಂದು ಪರಿಸ್ಥಿತಿಗೆ ಬರಬೇಕು. ಈಗ ಎಲ್ಲ ಕಂಪ್ಯೂಟ್ರ್ ವರ್ಕ್ ಅಂತ ಬೀಡ್ಸ್ ಎಲ್ಲ ವರ್ಕು ಕಂಪ್ಯೂಟ್ರ್ ಮಾಡ್ಲಿಕ್ಕತ್ತೈತಿ. ಅದಕ್ಕೆ ಅಂಥದ್ದೊಂದು ಕಂಪ್ಯೂಟ್ರ್ ಮಷಿನ್ನು ಕೂಡ ನಾ ಏನು ಮಾಡ್ಬೇಕಂತ ಈಗ ತೊಗೊಂಡು ಹೊಲಿಬೇಕಂತ ಮಾಡೀನಿ. ಈಗ ಅದಕ್ಕೆ ಅಕ್ಕಿ ಹಾಲೊಳಗೆ ಒಂದು ಅಂಗಡಿಯನ್ನು ತೆಗೆದು ಅಲ್ಲೇ ಇಲ್ಲೇ ಜನರಿಗೆ ಬರ್ಲಿಕ್ಕೆ ದೂರ ಆಗತ್ತಾ, ಹೋಗ್ಲಿಕ್ಕೆ ದೂರ ಆಗತ್ತಾ, ಹೆಂಗೆ ಮಾಡಬೇಕು ಅಂತಂದ್ರೆ ಮುಂದೆ ನಾನೊಂದು ಅಂಗಡಿಯನ್ನು ಕೂಡ ತೆಗಿತಾ ಇದ್ದೀನಿ ಅಕ್ಕಿ ಹಾಲೊಳಗೆ. ಈ ರೀತಿಯಾಗಿ ಡಿಸೈನ್ ಬಂದಿದೆ. ಈ ರೀತಿ ಬಂದಿರತಕ್ಕಂಥ ದಾರವನ್ನು ಆಗ ಕಟ್ ಮಾಡಿ ತೆಗೆದುಬಿಡ್ಬೇಕಿದ್ವಿ ಅಂದ್ರೆ ಡಿಸೈನ್ಸ್ ಏನಾಗ್ತಾವಪ್ಪ ಅಂತಂದ್ರೆ ನೀಟಾಗಿ ಕಾಣ್ಲಿಕ್ಕೆ ಕುಂದಿರ್ತಾವೆ. ಟ್ರಿಮ್ಮರಲ್ಲೇ ಕಟ್ ಮಾಡಬೇಕು ಅಂದ್ರೆ ನೀಟಾಗಿ
ಇದಾಗುತ್ತೆ. ಇದಕ್ಕೆ ದೊಡ್ಡ ಕತ್ರಿ ಉಪಯೋಗ ಆಗೋದಿಲ್ಲ, ಟ್ರಿಮ್ಮರ್ ಆದ್ರೆ ಸಾಕು. ಇದಕ್ಕೆ ದಾರನೂ ಕೂಡ ಅಷ್ಟು ಗಟ್ಟಿ ಇರೋದಿಲ್ಲ, ಇರ್ತೈತಿ. ಕೈಲೇ ಕಟ್ ಮಾಡಿದರೂ ಸಾಕು, ಕೈಲೇ ಹೋಗ್ಬಿಡ್ತೈತಿ. ಇದೆಲ್ಲ ನೀಟಾಗಿ ಬರ ಕಟ್ ಮಾಡಿಬಿಡ್ತಾರೆ. ನೋಡಿರಿ, ತೋಳಿಗೆ ಈ ರೀತಿಯಾಗಿ ವರ್ಕ್ ಬಂದೈತಿ. ಇದು ಇನ್ನೂ ಅರ್ಧ ಆಗೈತಿ. ಈಗ ಇನ್ನೊಂದು ಅರ್ಧ ಇದನ್ನು ರಿಂಗ್ ತೆಗೆದು ಹೊಳ್ಳೆ ನಾವು ರಿಂಗ್ ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಐತಿ, ಅದನ್ನು ಮುಗಿಸ್ಬೇಕು. ಈಗ ಇಲ್ಲಿ ನೋಡಲೆ ಇದ್ರಾಗ ಇದು ಹಿಂಭಾಗದ ಕೊಳ್ಳು ಇಷ್ಟು ನೀಟಾಗಿ ಈ ರೀತಿಯಾಗಿ ಬಂದೈತಿ. ಇದು ಡಿಸೈನ್ಸ್ ಅಷ್ಟೇ ಅಲ್ದನ ಮತ್ತು ಇಲ್ಲೊಂದಿಷ್ಟು ಅದಾವ. ನನಗೆ ಇಷ್ಟು ವರ್ಕ್ಗಳನ್ನು ಮಾಡಿದ್ವಿ, ಎಲ್ಲವನ್ನೂ ತೋರಿಸ್ಲಿಕ್ಕೆ ಆಗೋದು. ಅದಕ್ಕೆ ಇಲ್ಲಿ ನೋಡ್ರಿ, ಮೊನ್ನೆ ಈ ವರ್ಕ್ಗಳನ್ನು ಕೂಡ ನಾ ಏನು ಮಾಡಿದ್ನಪ್ಪ ಅಂತಂದ್ರೆ ಹಾಕಿದೆ. ಇಷ್ಟು ಈ ವರ್ಕನ್ನು ಕೂಡ ಏನು ಮಾಡಿದ್ನಪ್ಪ ಅಂತಂದ್ರೆ ಇವನಿಷ್ಟು ನೀಟಾಗಿ ಬರುವಂಗೆ ಎಲ್ಲ ಹಾಕೀನಿ. ಇವನ್ನ ಡಿಸೈನ್ಸ್ಗಳು ಎಲ್ಲ ಡಿಸೈನ್ಸ್ಗಳು ಬರ್ಲಿಕ್ಕತ್ತೇವ. ಆಮೇಲೆ ಇದಕ್ಕೆ ಬರೀ ಸಿಲ್ವರ್ ಕಲರ್ ಉಪಯೋಗ ಮಾಡಿ ಇಲ್ಲಿ ತೋಳನ್ನು ಹಾಕೀನಿ. ಇದಿಷ್ಟು ತೋಳು ಸಿಲ್ವರ್ ಕಲರ್ ಹಾಕಿದ್ದು. ಇದೊಂದು ಇದು ತೋಳು ಹಾಕಿದ್ದೀನಿ. ಮತ್ತು ಕೊಳ್ಳು, ಹಿಂಭಾಗದ ಕೊಳ್ಳು ಇಲ್ಲ ಐತೆ ನೋಡ್ರಿ, ಈ ರೀತಿ ಆಗೈತಿ. ಇದ್ರಾಗಿನೂ ಸರಿಯಾಗಿ ನಿಮ್ಗೆ ಕಾಣೋದಾಗೈತಿ ಇದು ವರ್ಕ್. ಈ ಕಡೆಗೆ ನೋಡಲಿಕ್ಕೆ ಬಹಳ ಲುಕ್ ಕಾಣ್ತೈತಿ, ಆದ್ರೆ ಇದ್ರೊಳಗೆ ಮಾತ್ರ ಏನಾಗೋದು ಅಂತಂದ್ರೆ ನೀಟಾಗಿ ಕಾಣೋದು. ಇದಕ್ಕಿನ್ನೂ ತೋಳಿನ ಒಂದು ಭಾಗ ಹಾಕ್ಬೇಕು. ಇದ್ರದ್ದು ಇದಿಷ್ಟ ಅರ್ಧ ಆಗೈತಿ. ಇದು ಹಿಂಭಾಗದ ಕೊಳ್ಳಷ್ಟ ಹಾಕಿಟ್ಟೇನಿ, ತೋಳೊಂದು ಹಾಕಕ್ಕೆ. ಈ ರೀತಿ ತೋಳನ್ನು ಕೂಡ ನಾನು ಹಾಕಿದ್ನಪ್ಪ ಅಂತಂದ್ರೆ ನೀಟಾಗಿರ್ತಕ್ಕಂಥ ವರ್ಕ್ಗಳು ಬರ್ಲಿಕ್ಕತ್ತೇವ. ಅದಕ್ಕೆ ವಿಡಿಯೋ ನೋಡಿದಂಥವ್ರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ತಮ್ಮೆಲ್ಲರಿಗೂ ನೋಡಿದಂಥ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ.